ಇವರೆಲ್ಲ ನೋಬಲ್ ಪರ್ಸನ್ಸ್. ನೀವು ಯು ಆರ್ ಹೈಡಿಂಗ್ ಆಲ್ ದಿಸ್. ವೈ ಯು ಆರ್ ಹೈಡಿಂಗ್ ಆಲ್ ದಿಸ್? Is it a noble profession job? You should have advised him. Place it before the court. If you are really concerned about the general public, if you are really having concern about the general public, you would have directed them to place the all records. Now you are not placing any records. I will pass an order. ನಿಮ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಇದೆಯೋ ಗೊತ್ತಿಲ್ಲ, ಯಾರಿಂದ ಇನ್ಸ್ಟ್ರಕ್ಷನ್ಸ್ ಇದೆಯೋ ಗೊತ್ತಿಲ್ಲ. ಐ ವಿಲ್ ರೆಕಾರ್ಡ್ ರಿಗಾರ್ಡಿಂಗ್ even threat also. It is my duty to protect the independence of judiciary also. Independence of judiciary also. I am not affiliated to any political party. I am not affiliated to any political party, and also the ideology of any of the political parties. I am not having any ideology of any public party. I am affiliated to the constitution only. ದೇಶನೇ ತುರಿತಾ ಇದೆ, ಇಲ್ಲೂ ಅಷ್ಟೇ ದೇಶನೇ ತುರಿತಾ ಇದೆ ಕರಪ್ಷನ್ ಅಲ್ಲಿ. ನೀವೇನ್ ಮಾಡ್ತಾ ಇದೀರಿ? You people are protecting. You people are protecting such people and not placing the material before the court. I place not the ಏನ್ ಮಾಡಿದಿರಿ ಕೊಡ್ರಿ ಅದು. ಈ ಕೇಸ್ ಮತ್ತೆ ಅಂಡರ್ಟೇಕನ್ ಮಾಡ್ಕೊಂಡ್ರಿ ಅವತ್ತು. Why you intervened while dictating an order? my apologies. ಅಪಾಲಜಿ ಕಟ್ಕೊಂಡು ಏನ್ ಮಾಡೋದು ನಾನು? ನನಗೆ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಕನ್ಸರ್ನ್. ಐ ಆಮ್ ಕನ್ಸರ್ನ್ ವಿತ್ ಪಬ್ಲಿಕ್ ಇಂಟ್ರೆಸ್ಟ್. ಈಗಲೇ ಸೆಕೆಂಡ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ್ಲೇ ಇದನ್ನ ಸರಿ ಮಾಡ್ಲಿಲ್ಲ ಅಂದ್ರೆ ಫೋರ್ತ್ ಸ್ಟೇಜ್ಗೆ ಹೋದಾಗ ಕ್ಯೂರ್ ಮಾಡಕ್ ಆಗಲ್ಲ. ಫೋರ್ತ್ ಸ್ಟೇಜ್ಗೆ ಹೋದಾಗ ಕ್ಯೂರ್ ಮಾಡಕ್ ಆಗಲ್ಲ. ಎಂಟೈರ್ ಸೊಸೈಟಿನ ಆವರಿಸ್ಕೊಂಡ್ಬಿಡ್ತದೆ. ನಾನೇನ್ ಟ್ರಾನ್ಸ್ಫರ್ ಮಾಡ್ರೆ ನಾನೇನ್ ಎಲ್ಗೂ ಹೋಗಲ್ಲ. ನಾನು ರೈತನ ಮಗ. ನಮ್ಮ ಅಪ್ಪ ಹಾಕಿದ 4 ಎಕರೆ ಜಾಗ ಇದೆ, ಗದ್ದೆ ಉಳ್ತೀನಿ. ಬಟ್ ಈ ತರದ ಕೆಲಸ ಮಾಡೋದಿಲ್ಲ. ಗದ್ದೆ ಹೊತ್ತು 4 ಜನಕ್ಕೆ ಅನ್ನ ಕೊಡ್ತೀನಿ. ಈ ತರದ ಕೆಲಸನ ಮಾಡೋದಿಲ್ಲ. ಇವನ್ ಅನ್ ಇನ್ಸ್ಟೆನ್ಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಎ ಜಡ್ಜ್ ಫ್ರಮ್ ದಿಸ್ ಪ್ಲೇಸ್ ಟು ಸಮ್ ಅದರ್ ಪ್ಲೇಸ್ ಆಲ್ಸೋ. ವಾಟ್ ಎವರ್ ದಿ ವರ್ಡ್ he spoken with me, I will extract in the order itself. If having guts to transfer the judge, transfer in first. ರೋಗರ್ ಇದು ಕ್ಯಾನ್ಸರ್ ಎಲ್ಲ ಕಡೆ ಆವರಿಸ್ಕೊಳ್ತಾ ಇದೆ. ಈಗಾಗಲೇ ಸೆಕೆಂಡ್ ಸ್ಟೇಜ್, ಥರ್ಡ್ ಫೋರ್ತ್ ಗೆ ಹೋದ್ರೆ ಅನ್ಕ್ಯೂರಬಲ್ ಕ್ಯಾನ್ಸರ್. ನನಗೇನಿಲ್ಲ, ಭಗವಂತ ಚೂರೇನ ಬುದ್ಧಿ ಕೊಟ್ಟಾನೆ, ಏನು ಚೆನ್ನಾಗಿ ಇಟ್ಕೊಂಡಿದೀನಿ, ಉಳ್ಮೆ ಮಾಡ್ತೀನಿ, ನೋ ಪ್ರಾಬ್ಲಮ್. ಇಫ್ ದಟ್ ಈಸ್ ದಿ ಕೇಸ್, ರೈತನ ಮಗ ನಾನು, ಗದ್ದೆ ಉಳ್ತೀನಿ. ಏನ್ ನನಗೇನು ಆತರ ಹೈಕೋರ್ಟ್ ಜಡ್ಜ್ ಆಗಿ ಬಂದೆ ಮತ್ತೇನ್ ಗದ್ದೆ ಉಳೋದ್ರಲ್ಲಿ ಏನು ತಪ್ಪು ಅಂತ ನನಗೆ ಅನ್ಸೋದಿಲ್ಲ. ಅವರೇ ಅನ್ನದಾತರು. If that is the case, why there was a threat to me? Why there was a threat to me? If that is the case.